ಅಮುಕು ಡುಮುಕು ನಿಜಕ್ಕೂ ಪೆಟ್ರೋಲ್ ಕುಡಿದ್ರ ಸಿನಿಮಾ ಪ್ರಚಾರಕ್ಕಾಗಿ ಕೀಳುಮಟ್ಟದ ಡ್ರಾಮಾ. ಎಫ್ಐಆರ್ ಬೆನ್ನಲ್ಲೇ ಅಮುಕು ಡುಮುಕು ಮಂಜು ಯೂಟರ್ನ್ ಹೊಡೆದಿದ್ದಾನೆ. ಯಾವಾಗ ಎಫ್ಐಆರ್ ಆಗುತ್ತೋ ಆಗ ಯೂಟರ್ನ್ ಹೊಡೆದಿದ್ದಾನೆ. ಇದು ಸಿನಿಮಾ ಪ್ರಚಾರಕ್ಕೋಸ್ಕರ ಕೀಳುಮಟ್ಟದ ಡ್ರಾಮಾ ಮಾಡಿದ್ದ. ಎಫ್ಐಆರ್ ಬೆನ್ನಲ್ಲೇ ಈ ಅಮುಕು ಡುಮುಕು ಮಂಜು ಯೂಟರ್ನ್ ಹೊಡೆದಿದ್ದಾನೆ. ಸಿನಿಮಾ ಪ್ರಚಾರಕ್ಕೋಸ್ಕರ ಈ ರೀತಿಯ ಚೀಪ್ ಗಿಮಿಕ್ ಮಾಡಿದ್ದ. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಸೂರ್ಯ ಅಣ್ಣ ಸಿನಿಮಾದ ಪ್ರಚಾರಕ್ಕಾಗಿ ನಕಲಿ ಪೆಟ್ರೋಲ್ ಸೇವನೆ ಮಾಡಿ ಪೆಟ್ರೋಲ್ ಕುಡಿದೆ ಅಂತ ಡ್ರಾಮಾ ಆಡಿದ್ದ. ಸೂರ್ಯ ಅಣ್ಣ ಫಿಲ್ಮ್ ಹೀರೋ ಮುಂದೆ ನಕಲಿ ಪೆಟ್ರೋಲ್ ಸೇವನೆ ಮಾಡಿ ಪೆಟ್ರೋಲ್ ಕುಡಿದೆ ಅಂತ ಆತ ಡ್ರಾಮಾ ಮಾಡಿದ್ದ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಎಫ್ಐಆರ್ ಆಗುತ್ತೆ. ತಾನು ಮಾಡಿದ್ದೆಲ್ಲವೂ ಡ್ರಾಮಾ ಅನ್ನುವ ಮತ್ತೊಂದು ವಿಡಿಯೋವನ್ನ ಆಮೇಲೆ ರಿಲೀಸ್ ಮಾಡ್ತಾನೆ ಈ ಅಮುಕು ಡುಮುಕು ಮಂಜು ಎಂಬಾತ. ನಿಜಕ್ಕೂ ಈತ ಪೆಟ್ರೋಲ್ ಕುಡಿದ್ನ, ಸಿನಿಮಾ ಪ್ರಚಾರಕ್ಕೋಸ್ಕರ ಈ ರೀತಿ ಚೀಪ್ ಗಿಮಿಕ್ ಮಾಡಿದ್ನ, ಕೀಳು ಮಟ್ಟದ ಈ ಡ್ರಾಮಾ ಮಾಡಿ ಜನರು ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡುವಂಥವ್ರಿಗೆ ಪೊಲೀಸರು ಸರಿಯಾಗಿ ತಕ್ಕ ಶಾಸ್ತಿ ಮಾಡಿದ್ದಾರೆ ಎಫ್ಐಆರ್ ದಾಖಲು ಮಾಡೋ ಮೂಲಕ. ಸಿನಿಮಾ ಪ್ರಚಾರಕ್ಕೋಸ್ಕರ ಈ ರೀತಿ ಚೀಪ್ ಗಿಮಿಕ್ ಮಾಡಬೇಕಿತ್ತ? ಸೂರ್ಯ ಅಣ್ಣ ಅನ್ನುವಂಥ ಸಿನಿಮಾದ ಪ್ರಚಾರಕ್ಕೋಸ್ಕರ ನಕಲಿ ಪೆಟ್ರೋಲ್ ಸೇವನೆ ಮಾಡಿದ್ದಾನೆ. ಅದು ಪೆಟ್ರೋಲ್ ಅಂದ್ಕೊಂಡು ನಕಲಿ ಪೆಟ್ರೋಲ್ ಸೇವನೆ ಮಾಡಿದ್ದಾನೆ. ಈತನೇ ಈ ಫೋಟೋದಲ್ಲಿ ಕಾಣ್ತಾ ಇರುವಂತ ಅಮುಕು ಡುಮುಕು ಮಂಜು ಎಂಬಾತ. ಸೂರ್ಯಣ್ಣ ಕಷ್ಟಪಟ್ಟು ಮಾಡಿದ ಸೂರ್ಯಣ್ಣನ ಮೂವಿ ಯಾರು ಏನೇನೋ ಹೇಳ್ತಾರೆ. ನೋಡಿ, ಇದು ಸಿನಿಮಾ ಪ್ರಚಾರಕ್ಕೋಸ್ಕರ ಈ ರೀತಿ ಮಾಡಿರುವಂಥದ್ದು. ಒಂದು ಸಿನಿಮಾನ ತುಂಬ ಒಳ್ಳೆ ಸಿನಿಮಾ, ಒಳ್ಳೆ ಕಥೆ ಮಾಡಿಬಿಟ್ಟು ಆ ಸಿನಿಮಾನ ಜನತೆಯ ಮುಂದಿಟ್ಟರೆ ಜನ ಖಂಡಿತ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತಾರೆ. ಗಿಮಿಕ್ ಮಾಡಬೇಕು, ಆದರೆ ಈ ರೀತಿ ಚೀಪ್ ಗಿಮಿಕ್ ಎಲ್ಲ ಮಾಡಿ ಯಾವಾಗ ಪೊಲೀಸರು ಎಫ್ಐಆರ್ ದಾಖಲು ಮಾಡ್ತಾರೋ ಆಗ ಆತ ಅಸಲಿ ಸತ್ಯವನ್ನು ಬಿಚ್ಚಿಟ್ಟಿದ್ದಾನೆ. ಆ ಬಾಟ್ಲಲ್ಲಿರೋದು ಪೆಟ್ರೋಲ್ ಅಂತ ಹೇಳಿ ಪೆಟ್ರೋಲ್ ಕುಡಿದೆ ಅಂತ ಚೀಪ್ ಗಿಮಿಕ್ ಮಾಡಿರುವಂಥದ್ದು, ಸಿನಿಮಾ ಪ್ರಚಾರಕ್ಕೋಸ್ಕರ ಮಾಡಿರುವಂತಹ ಗಿಮಿಕ್ ಇದು ಅನ್ನುವಂಥದ್ದು ನಂತರ ಬಯಲಾಗಿದೆ. ಸಿನಿಮಾ ಪ್ರಚಾರಕ್ಕಾಗಿ ಕೀಳುಮಟ್ಟದ ಡ್ರಾಮಾ ಮಾಡಿದ ಈ ಅಮುಕು ಡುಮುಕು ಮಂಜು ಯಾವಾಗ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ಎಫ್ಐಆರ್ ದಾಖಲು ಮಾಡಿ ವಿಚಾರಣೆಗೆ ಒಳಪಡಿಸೋದಕ್ಕೆ ಮುಂದಾಗ್ತಾರೋ ಆಗ ಇರೋ ಸತ್ಯವನ್ನು ಬಾಯ್ಬಿಡ್ತಾನೆ. ಇದು ಇನ್ನೊಂದು ವಿಡಿಯೋ ಎಫ್ಐಆರ್ ದಾಖಲಾದ್ಮೇಲೆ ಅವಾಗ ಏನು ಹೇಳ್ತಾನೆ ನೋಡಿ. ಪ್ರಮೋಷನ್ ಅಲ್ಲ ಇದು, ಮೂವಿನ ನೋಡಿ ಅಣ್ಣ ಶ್ರೀವಿಗೋಸ್ಕರ ನಾನು ಪೆಟ್ರೋಲ್ ಕುಡಿದಿದ್ದೀನಿ ಅಂತ ಅಣ್ಣನ್ಗೆ ಒಂದು ಸ್ಕ್ಯಾಮ್ ಮಾಡೋದಷ್ಟೇ. ಏನಕ್ಕೆ ಗುರು, ನಾ ನಿನ್ಗೋಸ್ಕರ ಯಾರೇನೇ ಅನ್ಲಿ ಪೆಟ್ರೋಲ್ ಕುಡಿತಾ ಇದ್ದೀನಿ ಅಣ್ಣ, ಮೂವಿ ಇಟ್ಟಾಕ್ಬೇಕಣ್ಣ, ಹೇಳ್ತಾ ಇದ್ದೀನಿ ಕೇಳ್ರಿ. ಅಂಬೈಡು ಮಲ್ಲ ಸಲಗಾ ಸೂರ್ಯಣ್ಣ ಕಷ್ಟಪಟ್ಟು ಮಾಡಿದ ಸೂರ್ಯಣ್ಣನ ಮೂವಿ ಯಾರು ಏನೇನೋ ಹೇಳ್ತಾರೆ. മുണ്ടക്കൈ ചൂരൽമല ഉരുൾപൊട്ടൽ ദുരന്തബാധിതർക്കായി മുസ്ലിം ലീഗ് നിർമ്മിച്ച വീടുകളുടെ ഒന്നാം ഘട്ട വിതരണം നാളെയാണ്. മേപ്പാടി ഗ്രാമപഞ്ചായത്തിലെ തൃക്കൈപ്പറ്റ വെള്ളിത്തോട് പ്രദേശത്ത് വില കൊടുത്തു ಅಂದ್ರೆ ಸ್ಪಷ್ಟನೆ ಏನು ಅಂತಂದ್ರೆ ಅದು ನಿಜವಾದ ಪೆಟ್ರೋಲ್ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾನೆ ಅವನು ಅಮುಕು ಡುಮುಕು ಮಂಜು. ಆ ಬೈಟನ್ನು ಇನ್ನೊಮ್ಮೆ ನೋಡೋಣ. ಕೊಡ್ಬೇಕಂತ ನಾನು ಒಂದೇ ಒಂದು ತರಲೆ ತರ ಮಾಡ್ತಾ ಇದ್ದೀನಿ. ಇದು ಹನಿ, ಇದು ಬಿಂದು ಜೀರಾ, ಇದೆರಡನ್ನೂ ನಾನು ತಗೊಂಡು ಸೊ ಈ ಒಂದು ಬಾಟ್ಲಲ್ಲಿ ಈ ತರ ಹಾಕೊಂಡು ಪೆಟ್ರೋಲ್ ಅಂತ ಹೇಳಿ ಸಲಗಾ ಸೂರ್ಯಣ್ಣನ್ಗೆ ಅಂದ್ರೆ ಸ್ಕ್ಯಾಮ್ ಮಾಡೋಣ ಅಂತ. ಇದು ಯಾವುದೇ ಪೆಟ್ರೋಲ್ ಏನು ಇಲ್ಲ. ಸೊ ಫಸ್ಟೇ ಹೇಳ್ತಾ ಇದ್ರೆ ನೋಡಿ, ಇದು ಸಿನಿಮಾಕ್ಕೋಸ್ಕರ ಮಾಡಿದಂಥ ಕೀಳು ಮಟ್ಟದ ಡ್ರಾಮಾ. ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ.
ಆದರೆ ಒಂದು ಸಿನಿಮಾಕ್ಕೋಸ್ಕರ ಈ ರೀತಿ ಕೀಳು ಮಟ್ಟದ ಪ್ರಚಾರ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿಯೇ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೂ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.